ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಗೋಕರ್ಣದಲ್ಲಿದ್ದೀನಿ. ಗೋಕರ್ಣದಲ್ಲಿ ಇರುವಂಥ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಇದು ಯಾವ ಪ್ಲೇಸು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಆಲ್ರೆಡಿ ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ತುಂಬ ಜನ ಕಣ್ಣು ಹಿಡ್ದಿರ್ಬೋದು. ಮಾತ್ರ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಒಂದು ನಿಮಿಷ, ಇದೊಂದು ಚಿಕ್ಕ ವಿಡಿಯೋ ನೋಡ್ಕೊ ಬನ್ನಿ. ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ರಾಮ್ ತೀರ್ಥ ಅಂತ ದೇವಸ್ಥಾನ. ಇಲ್ಲಿ ಒಂದು ಪವಾಡ ಏನು ಅಂದ್ರೆ, 1 ವರ್ಷದ ಹಿಂದೆ ಇಲ್ಲಿ ಜೋರಾಗಿ ಮಳೆ ಆಯ್ತು. ದೇವಸ್ಥಾನ ಪಕ್ಕನೇ ಇರೋ ಈ ಗುಡ್ಡ ಕುಸ್ತು ಬಿದ್ರು ಈ ದೇವಸ್ಥಾನಕ್ಕೆ ಒಂಚೂರು ಎಲ್ಲೂ ಏನೂ ಆಗಿಲ್ಲ. ದೊಡ್ಡ ದೊಡ್ಡ ಕಲ್ಲು ಬಂದ್ ಬಿದ್ರು ದೇವಸ್ಥಾನ ಹೇಗಿದೆಯೋ ಹಾಗೆ ಇದೆ. ನೀವೇನಾದ್ರೂ ಗೋಕರ್ಣಕ್ಕೆ ಬಂದಿದ್ರೆ ಒಂದ್ಸಲ ಇಲ್ಲಿ ಬಂದ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಶ್ರೀರಾಮನ ಶಕ್ತಿ. ಹಾಗೆ ನೋಡಿ, ನನ್ನ ಹಿಂದೆ ಈ ರೋಡಲ್ಲಿ ಸ್ಟ್ರೈಟಾಗಿ ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದ ಹೆಸರು ರಾಮ್ ತೀರ್ಥ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ನಾನು ಇವಾಗ ನಿಮಗೆ ಆ ಪ್ಲೇಸ್ ಹೇಗಿದೆ, ಹೆಂಗೆ ಬರೋದು ಅಂತ ತೋರಿಸ್ತೀನಿ. ಬೀಚ್ ಡೈರೆಕ್ಟ್ ಗೋಕರ್ಣ ಮೇನ್ ಬೀಚಿಂದ ನೀವು ಡೈರೆಕ್ಟ್ ಹಂಗೆ ಹೋಗ್ಬೋದು. ಹಾಗೆ ಇನ್ನೊಂದು ರೋಡ್ ತೋರಿಸ್ತೀನಿ, ಮುಂದೆ ನೋಡಿ. ಇವರು ನೋಡ್ತಾ ಇದ್ದೀರಲ್ವ, ಹಿಂಗೆ ಸ್ಟ್ರೈಟ್ ಬಂದರೆ ಅಲ್ಲಿಂದ ದೇವಸ್ಥಾನದಿಂದ ಬರ್ತೀವಿ. ದೇವಸ್ಥಾನದಿಂದ ಬಂದ್ಬಿಟ್ಟು ಹಾಗೆ ಫಸ್ಟ್ ಲೆಫ್ಟ್ ತೊಗೋಬೇಕು. ಫಸ್ಟ್ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟಾಗಿ ಹೋದರೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಿಂಗೆ ಹೋದರೆ ಗೋಕರ್ಣ ಮೇನ್ ಬೀಚ್ಗೆ ಹೋಗ್ತೀವಿ. ನೀವೇನಾದರೂ ಆ ಪ್ಲೇಸ್ ಫಸ್ಟು ಗೋಕರ್ಣ ಬೀಚಿಗೆ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಆ ಪ್ಲೇಸ್ಗೆ ಹೋಗಿ. ಮಾತ್ರ ಕ್ರೇಜಿಯಾಗಿದೆ ಇದು. ಆ ಗೋಕರ್ಣ ಮೇನ್ ಬೀಚಿಂದನೂ ಆ ಪ್ಲೇಸ್ಗೆ ಹೋಗ್ಬೋದು. ಆದರೆ ನಾನು ಈ ರೋಡಿಂದ ಹೋಗ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಅಂದರೆ ತುಂಬ ಗಾಳಿ ಇದೆ. ನಾನು ಮಾತಾಡ್ತಾ ಇರೋದು ಒಂಚೂರು ಕೇಳಿಸ್ತಾ ಇಲ್ಲ, ಎಲ್ಲ ಗರ್ 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 ಅಂತ ಸೌಂಡ್ ಬರ್ತಾಯಿದೆ. ನಾನು ಟೆಸ್ಟ್ ಮಾಡಿದೆ, ಅಲ್ಲಿಗೆ ಹೋದ್ಮೇಲೆ ತುಂಬ ಅಂದರೆ ತುಂಬ ಗಾಳಿ ಇರ್ಬೋದು. ನೋಡೋಣ ಹೇಗಿರುತ್ತೆ ಅಂತ, ಬನ್ನಿರಿ ಹೋಗೋಣ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗೋಕರ್ಣ ಮೇನ್ ಬೀಚು. ನಿಮಗೆ ಕಾಣಿಸ್ತಾ ಇದೀವಿ ಇಲ್ಲ ಅಂತ ಗೊತ್ತಿಲ್ಲ. ಹಾಗೆ ನಡ್ಕೊಂಡ್ಬಂದರೆ ನೀವು ಇಲ್ಲಿ ಇದ್ರ ಮೇಲೆ ಹತ್ತಿ ಅಲ್ಲಿ ರೋಡಿಂದ ನಡ್ಕೊಂಡು ಹೋಗ್ಬೋದು. ಅದಕ್ಕಿಂತ ನೀವು ಕಾರ್ಗೀರ್ ಇದ್ದರೆ ಡೈರೆಕ್ಟು ರೋಡಿಂದನೇ ಬರ್ಬೋದು. ಮಾತ್ರ ಪ್ಲೇಸ್ ಅಂತೂ ಕ್ರೇಜಿಯಾಗಿದೆ. ಸನ್ಸೆಟ್ಟು ಸನ್ರೈಸ್ ಆಗೋ ಟೈಮಲ್ಲಿ ಅಲ್ಲಿ ಏನಾದರೂ ಕುತ್ಕೊಂಡು ನೀವು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಅಂತೂ ಚಿಂದಿ. ಆ ದೇವಸ್ಥಾನದ ಹತ್ರ ಹೋಗ್ತೀನಿ. ಆ ದೇವಸ್ಥಾನದ ಒಂದು ಚಿಕ್ಕದಾಗಿ ಒಂದು ಹಿಸ್ಟ್ರಿ ಇದೆ, ಅದು ನಿಮಗೆ ಹೇಳಲೇಬೇಕು. ಅದು ಹೇಳಿದ್ರೆ ನಿಮಗೆ ರಾಮ್ ತೀರ್ಥ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮಗೆ ಏನೂ ಗೊತ್ತಾಗಲ್ಲ. ಇದು ಬೀಚ್ ಅಂದರೆ ಡೈರೆಕ್ಟು ನೋಡಿ, ಇಲ್ಲೇ ಮನೆ ಇವ್ರದ್ದು. ಇದೆಲ್ಲ ಮನೆ ಗುರು ಎಲ್ಲ. ನನ್ನ ಪ್ರಕಾರ ನಿಜವಾದ ಶ್ರೀಮಂತರು ಯಾರು ಅಂದರೆ ಇವರೇ ಇರಬೇಕು. ಒಳ್ಳೆ ಅದೃಷ್ಟ ಅಲ್ಲ. ಇದು ಮನೆ, ಇದು ಬೀಚು. ಅಪ್ಪ ಯಪ್ಪ ಯಪ್ಪ, ಈ ಥರ ಜೀವನ ಸಿಗೋದು ಕಷ್ಟ ಗುರು. ಎಷ್ಟೇ ದುಡ್ಡು ಮಾಡ್ಬೋದು, ಆದರೆ ನೆಮ್ಮದಿ ಅನ್ನೋದಿದೆಯಲ್ಲ, ಅದು ಎಲ್ಲದಕ್ಕಿಂತ ಮೇಲೆ ಸಿಗೋದು ಕಷ್ಟ. ಸುತ್ತ ನಿಮ್ದು ಒಂದೇನ ಮನೆ ಇರೋದು. ಇದು ಫುಲ್ ಸರೌಂಡಿಂಗ್ ಒಂದೇ ಮನೆ. ಸೂಪರ್ ಪ್ಲೇಸಲ್ಲಿ ಮನೆ ಇದೆ. ತುಂಬ ಅಂದರೆ ತುಂಬ ಕಷ್ಟ ಗುರು. ಎಲ್ರಿಗೂ ಇಂಥ ಜೀವನ ಸಿಗೋಲ್ಲ. ಅವರು ಒಳ್ಳೆ ಪರ್ಸನ್ನೇ, ಚೆನ್ನಾಗಿ ಮಾತಾಡ್ಸಿದ್ರು. ಎರಡೇ ಮಾತಾಡಿದ್ದು, ಆದ್ರೂ ನಗ್ತಾ ನಗ್ತಾ ಮಾತಾಡ್ಸಿದ್ರು. ಖುಷಿ ಆಯಿತು. ಸ್ಟ್ರೈಟ್ ನಾನು ಇವಾಗ ಈ ಕಡೆಯಿಂದ ಹೋಗಬೇಕು. ಇದು ಎಂಟ್ರೆನ್ಸು. ನೋಡ್ತಾ ಇದ್ದೀರಲ್ಲ, ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ತುಂಬಿರುತ್ತೆ. ಇದು ಇವಾಗ ಯಾರೂ ಬರೋಲ್ಲ, ಮಳೆಗಾಲದಲ್ಲಿ ತುಂಬ ಜನ ಬರ್ತಾರೆ. ಆ ಥರ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಗ್ರೀನಾಗಿರುತ್ತೆ ವಾಟ್ರು. ಮಸ್ತಾಗಿರುತ್ತೆ ವ್ಯೂ ಮಾತ್ರ. ಇವಾಗ ಬೇಸಿಗೆಗಾಲ ಆದ್ರೂ ಇಲ್ಲಿ ನಾನೊಂದು ಪ್ಲೇಸ್ ತೋರಿಸ್ತೀನಿ. ಅಲ್ಲಿ ಎನಿ ಟೈಮ್ ನೀರಿರುತ್ತೆ. ಏನೇ 365 ಡೇಸು ನೀರು ಇರುತ್ತೆ. ಅದನ್ನ ನೋಡಿ ನಿಮಗೆ ಆಶ್ಚರ್ಯ ಆಗ್ಬೋದು. ಅದರದ್ದೇ ಹಿಸ್ಟ್ರಿ ಇದೆ. ಅದೊಂದು ಹಿಸ್ಟ್ರಿ ಹೇಳ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಗೋಕರ್ಣ ರಾಮ್ ತೀರ್ಥ. ರಾಮ್ ತೀರ್ಥ ಅಂದರೆ ಏನು, ಈ ಹೆಸರು ಹೇಗೆ ಬಂತು, ಬನ್ನಿ ನೋಡೋಣ. ಬರೀ 10 ಸೆಕೆಂಡಲ್ಲಿ ಹೇಳ್ತೀನಿ, ತಿಳ್ಕೊಳ್ಳಿ. ಶ್ರೀರಾಮ ರಾವಣನ ಸಂಹಾರ ಮಾಡಿದ್ಮೇಲೆ ಈ ಜಗಕ್ಕೆ ಬರ್ತಾನೆ. ಯಾಕಂದರೆ ರಾವಣ ಬ್ರಾಹ್ಮಣ. ಅದಕ್ಕೆ ಬ್ರಹ್ಮಹತ್ಯೆ ದೋಷ ಮಾಡಿರೋದನ್ನ ಅವನಿಂದ ತೆಗೆದುಕೊಳ್ಳೋಕೆ ಇಲ್ಲಿ ಬಂದು ಈ ತೀರ್ಥನ ಅವನ ಬಿಲ್ಲಿಂದ ಸೃಷ್ಟಿ ಮಾಡ್ತಾನೆ. ಈ ನೀರಲ್ಲಿ ಸ್ನಾನ ಮಾಡಿ ಶಿವನ ಪೂಜೆ ಮಾಡಿ ಶಿವನ ಹತ್ರ ಆಶೀರ್ವಾದ ತಗೊಂತಾನೆ. ಅವತ್ತಿಂದ ಇವತ್ತುವರೆಗೂ ಈ ನೀರು ಹೇಗೆ ಹರಿತಾ ಇದೆಯೋ ಹಾಗೆ ಹರಿತಾ ಇದೆ. ಈ ನೀರನ್ನ ತುಂಬಾ ಜನ ಇವಾಗ್ಲೂ ಕುಡಿಯೋಕೆ ಯೂಸ್ ಮಾಡ್ತಾರೆ. ಹಾಗೆ ಚರ್ಮ ರೋಗ, ಜ್ವರ ಇರೋರು ಈ ನೀರನ್ನ ಕುಡಿತಾರೆ. ಸರಿ ಗುರು, ಇವಾಗ ಇಷ್ಟು ನೋಡ್ಕೊಂಡ್ ಬಂದ್ರಲ್ಲ. ನೆಕ್ಸ್ಟ್ ಇವಾಗ ನಾವು ದೇವಸ್ಥಾನ ಎಂಟ್ರೆನ್ಸು ಮೆಟ್ಲತ್ತಾ ಇದ್ದೀವಿ. ಮೆಟ್ಲು ಹತ್ಕೊಂಡು ನೆಕ್ಸ್ಟ್ ಟಾಪ್ ಹೋಗೋಣ. ಹಿಸ್ಟ್ರಿ ನೋಡಿದ್ರಲ್ಲ, ಹಿಸ್ಟ್ರಿ ಪ್ರಕಾರ ಅಲ್ಲೊಂದು ತೀರ್ಥ ಇದೆ. ಆ ತೀರ್ಥದಿಂದ ಎನಿ ಟೈಮ್ ನೀರು ಬರ್ತಾ ಇರುತ್ತೆ. ತೋರಿಸ್ತೀನಿ ನೋಡಿ, ಆ ನೀರು ಇನ್ನೂ ಹರಿತಾನೆ ಇದೆ ನೋಡಿ. ಇದೇನಿದು ಪೈಪ್ ಹಾಕ್ಬಿಟ್ಟಿದ್ದಾನೆ ಅಂತ ಯೋಚನೆ ಏನು ಮಾಡಬೇಡಿ. ಮೊದಲು ಈ ನೀರು ಇತ್ತಲ್ಲ, ಅದು ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಅಲ್ಲೊಂದು ಕಲ್ಲು ಇದಿದೆ ನೋಡಿ, ಅದರಿಂದ ಬರ್ತಾ ಇದ್ದಿದ್ದು. ಆ ನೀರು ಎಲ್ಲಿಂದ ಬರುತ್ತೆ ಅಂದರೆ ಬೆಟ್ಟದ ಮೇಲಿಂದ ಬರುತ್ತಂತೆ. ಇವಾಗ ನಾನು ರೀಚ್ ಆಗಿದ್ದೀನಿ ಎಂಟ್ರೆನ್ಸು. ನಾನು ಇವಾಗ ಏನು ನೀರು ತೋರಿಸಿದ್ನಲ್ಲ, ಅದು ತುಂಬ ಜನ ಇವಾಗ ನನ್ನ ಮುಂದೆನೇ ಒಬ್ಬರು ಕುಡಿಯೋಕ್ಕೆ ತೊಗೊಂಡೋದ್ರು. ಇಲ್ಲಿ ತುಂಬ ಜನ ಅದನ್ನ ಕುಡಿಯೋಕ್ಕೆ ಮತ್ತು ಚರ್ಮ ರೋಗ, ಜ್ವರ ಇದ್ದರೆ ಅದನ್ನ ಯೂಸ್ ಮಾಡ್ತಾರಂತೆ. ನನಗೂ ಗೊತ್ತಿರಲಿಲ್ಲ. ಒಬ್ಬರು ಸಿಕ್ಕಿದಾಗ ಹೇಳಿದ್ರು.
ಇದೇನು ಆಶ್ಚರ್ಯ ಗೊತ್ತಾ, ಇಲ್ಲಿಂದ ಸ್ವೀಟ್ ನೀರು ಬರ್ತದೆ, ಅಲ್ಲಿ ಸಮುದ್ರ ನೋಡ್ರಿ. ಹೋದ ವರ್ಷ ಜಾಸ್ತಿ ಮಳೆ ಆಗಿ ಇದು ಅಲ್ಲೇನಿದೆ ಬೆಟ್ಟ ಸ್ವಲ್ಪ ಕುಸಿತು ದೇವಸ್ಥಾನ ಹತ್ತತ್ರ ಬಂದಿದೆ. ಅದು ದೇವಸ್ಥಾನಕ್ಕೆ ಏನಾಗಿಲ್ಲ, ಪುಣ್ಯ ಸ್ವಲ್ಪ ಪೈಂಟ್ ಏನೋ ಬಿಟ್ಟೋಗಿದೆ ಅಷ್ಟೇ. ದೇವಸ್ಥಾನ ಬಂದು ಇಲ್ಲೇ ನಿಂತ್ಕೊಂಡಿದೆ ಅಷ್ಟೇ. ಇದಕ್ಕೆ ಅಲ್ವ ಹೇಳೋದು ಪವರ್ ಆಫ್ ಶ್ರೀರಾಮ್. ನೋಡ್ರಿ ಆ ಬೆಟ್ಟನೇ ಬಿದ್ದು ಇದಾಗಿರೋದು. ಕಮೆಂಟಲ್ಲಿ ಹಾಕ್ರಿ ಜೈ ಶ್ರೀರಾಮ್ ಅಂತ ನೋಡೋಣ. ಈ ಪ್ಲೇಸ್ಗೆ ಯಾರ್ಯಾರು ಬಂದಿದ್ದೀರಾ, ಗೋಕರ್ಣಕ್ಕೆ ವಿಸಿಟ್ ಮಾಡಿದಾಗ ಬಂದು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಜೈ ಶ್ರೀರಾಮ್ ಅಂತ ಹಾಕಿ ನೋಡೋಣ ಎಷ್ಟು ಜನ ಈ ಪ್ಲೇಸ್ ಬಗ್ಗೆ ಗೊತ್ತು ಅಂತ. ಈ ಪ್ಲೇಸ್ ಬಗ್ಗೆ ಈ ಜಾಗ ಇರೋದು ಗೊತ್ತು, ಆದರೆ ಈ ಪ್ಲೇಸ್ ಹಿಸ್ಟ್ರಿ ಗೊತ್ತಿರಲ್ಲ ತುಂಬ ಜನಕ್ಕೆ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಪಟ್ಟಂತ ಬಂದೆ. ತುಂಬ ದಿನ ಆಗಿತ್ತು ವ್ಲಾಗಿಂಗ್ ಮಾಡಿದೆ. ವ್ಲಾಗಿಂಗ್ ಮಾಡೋದ್ರಲ್ಲೇ ಇರೋದು ಒಂಥರ ಖುಷಿ. ನಾಯಿಗಳೆಲ್ಲ ತಣ್ಣಗೆ ಮಲಗಿದೆ, ಡಿಸ್ಟರ್ಬ್ ಮಾಡೋದು ಬೇಡ. ನನಗೆ ಡಿಸ್ಟರ್ಬ್ ಮಾಡಬೇಡ್ರಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಓಕೆ 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 ಅಷ್ಟೇ, ಡೀಲ್. ಒಳಗಡೆ ಸೀರಿಯಸ್ ಆಗಿ ನಾನು ಒಳಗಡೆ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ಅಂತ ಫೀಲೇ ಆಗ್ತಾಯಿಲ್ಲ ಗುರು. ಯಾವುದೋ ಫ್ರೀಝರ್ ರೂಮಲ್ಲಿ ಇದ್ದೀನಿ ಅನಿಸ್ತಾ ಇದೆ ನನಗೆ. ನಿಜ ಸಖತ್ ತುಂಬ ಅಂದರೆ ತುಂಬ ಸೈಲೆಂಟಾಗಿದೆ. ನಾನು ಇಷ್ಟು ಮೆಲ್ಲಗೆ ಮಾತಾಡ್ತಾಯಿದ್ದೀನಿ ಅಂದರೆ ಯೋಚನೆ ಮಾಡಿರಿ, ಒಂಚೂರು ಒಂದು ಪಿನ್ ಬಿದ್ದರೆ ಟನ್ ಅಂತ ಸೌಂಡ್ ಬರುತ್ತೆ. ಆ ಥರ ಪಿನ್ ಡ್ರಾಪ್ ಸೈಲೆಂಟು. ಶ್ರೀರಾಮ ಲಕ್ಷ್ಮಣ ಅವ್ರದ್ದು ಒಂದು ವಿಗ್ರಹ ಇಟ್ಟಿದ್ದಾರೆ. ಈ ದೇವಸ್ಥಾನ ಏನಿದೆ ಇದು ರಾಮ ಬಂದು ಅದೇ ನನ್ನ ಸ್ಟೋರಿ ಹೇಳಿದ್ನಲ್ಲ, ಅದೆಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಕಟ್ಟಿರೋದಂತೆ. ಹೊರ್ಗಡೆಯಿಂದ ಅಷ್ಟು ಜೋರಾಗಿ ಸೌಂಡ್ ಬರ್ತಾಯಿದೆ, ಹಂಗೆ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಒಳಗಡೆ ಏನಂದರೆ ಏನೂ ಇಲ್ಲ ಗುರು, ಒಂಚೂರು ಕೇಳಿಸ್ತಾ ಇಲ್ಲ. ಸೀರಿಯಸ್ ಆಗಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ನನ್ನ ಪಕ್ಕ ಬೀಚ್ ಇದೆ ಇಲ್ಲೋ ಅಂತ ನಿಜ ನಂಗೆ ಕನ್ಫ್ಯೂಸ್ ಆಗ್ತಾಯಿದೆ. ಆ ಥರ ಗುರು. ಹಳೆ ಕಿಟಕಿ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ, ಜಸ್ಟ್ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಬೀಚು ಗುರು. ಏನು ಕ್ರೇಜಿ ಆಗಿದೆ ಗುರು. ಪಕ್ಕ ಅವ್ರು ನೋಡಿದ್ರೆ ಬೈತಾರೆ, ಆದರೆ ನನಗೆ ಓಪನ್ ಮಾಡಲೇಬೇಕು ಅಂತ ಬಂದೆ. ಅವರು ಈ ಥರ ಎಲ್ಲ ನೋಡಲೇಬೇಕು ಜೀವನದಲ್ಲಿ. ನೋಡಿರಿ, ಇದೇನಾದರೂ ನಮ್ಮ ಮನೆ ಕಿಟಕಿ ಕ್ಲೋಸ್ ಆಗೋಯ್ತು ಬೇಗ ಗಾಳಿಗೆ. ಇದೇನಾದರೂ ನಮ್ಮ ಮನೆ ಕಿಟಕಿ ಹಿಂಗಿದೆ, ಇಲ್ಲಿಂದ ನಾನು ಬೀಚ್ ನೋಡ್ತಾ ಇದ್ದೀನಿ ಅಂದರೆ ಯೋಚನೆ ಬಿಡ್ರಿ ಏನಿರುತ್ತಲ್ಲ ಫೀಲು. ಇಷ್ಟು ದಿನ ಆಗಿದ್ರು ನಾನು ಈ ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ. ಇಷ್ಟು ಸತಿ ನಾನು ಗೋಕರ್ಣದಲ್ಲೇ ಇದ್ದೀನಿ, ಆದರೂ ನಾನು ಈ ಪ್ಲೇಸ್ಗಂತೂ ಬಂದಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗೆ ಹಳೆಯದು ಇದು ಕಲ್ಲು ನೋಡಿರ್ತೀರಿ ನೀವು, ಹಳ್ಳಿ ಕಡೆ ರುಬ್ತಾರಲ್ಲ ಮಸಾಲಾನ, ಆ ಥರ ಐಟಮ್ನೆಲ್ಲ. ಆ ಕಲ್ಲು ಇದು ದೇವ್ರದ್ದೇನೋ ಇರಬೇಕು. ಮೋಸ್ಟ್ಲಿ ನನ್ನ ಪ್ರಕಾರ ಪೂಜಾರಿ ಅವ್ರು ಇದ್ದಾರಲ್ಲ, ಅವ್ರು ಇಲ್ಲೇ ಇರ್ಬೋದು. ಎಲ್ಲ ಬಟ್ಟೆ, ಅಡುಗೆ ಮಾಡೋದು ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಇಲ್ಲೇ ಉಳ್ಕೊಂಡಿರ್ಬೋದು. ಆದರೂ ದೇವಸ್ಥಾನ ಮಾತ್ರ ನೀವು ಎಲ್ಲೇ ಹೋದರೂ ಈ ಥರ ಫೀಲ್ ಬರೋಲ್ಲ ನಿಮಗೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಕರ್ಣಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಿದ್ರೆ ನಿಮಗೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು. ಏನೊಂದು ಚಿಕ್ಕ ಅಗ್ನಿ ಕುಂಡ ಇದೆ. ದೇವರೇ ಒಳ್ಳೇದು ಮಾಡಪ್ಪ. ಅಷ್ಟೆ. ಹಾಗೆ ಗುರು, ಈ ದೇವಸ್ಥಾನ ನೀವು ಬಂದು ನೋಡಾದಮೇಲೆ ನಿಮಗೆ ಮೇಲೆ ಹೋಗೋಕ್ಕೆ ಒಂದು ದಾರಿ ಇದೆ. ಅಲ್ಲೋದ್ರೆ ನೀವು ಸೀದಾ ಟಾಪ್ ವ್ಯೂಗೆ ಹೋಗ್ತೀರಾ. ಅಲ್ಲಿಂದ ನಿಮಗೆ ಇದು ಗೋಕರ್ಣ ಮೇನ್ ಬೀಚು ಕಂಪ್ಲೀಟಾಗಿ ಕಾಣಿಸುತ್ತೆ. ಅರ್ಧ ಗೋಕರ್ಣನೇ ಕಾಣಿಸುತ್ತೆ ಅನ್ಬೋದು. ಅಲ್ಲಿಂದ ನೆಕ್ಸ್ಟು ಓಮ್ ಬೀಚ್ಗೆ ಹೋಗ್ಬೋದು, ಕುಡ್ಲಿ ಬೀಚ್ಗೆ ಹೋಗ್ಬೋದು. ಈ ಥರ ಎಲ್ಲ ದಾರಿ ಇದೆ ಇಲ್ಲಿ ಮೇಲೋದ್ರೆ. ಆದರೆ ಇವಾಗ ಟೈಮು ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಇವಾಗ ಆ ಕಡೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನೋಡಿ, ನೀವೇನಾದರೂ ಗೋಕರ್ಣಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಿದ್ರೆ ನೀವು ಗೋಕರ್ಣಕ್ಕೆ ಬಂದಿರೋದು ವೇಸ್ಟು. ಹಾಗೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿದ್ರೆ ಮಾತ್ರ ನೀವು ಗೋಕರ್ಣ ಬಂದಿರೋದು ಸಾರ್ಥಕ ಆಗುತ್ತೆ. ಯಾಕಂದರೆ ರಾಮ ಬಂದು ಈ ಥರ ಅದು ಹಿಸ್ಟ್ರಿ ಹೇಳಿದ್ನಲ್ಲ, ಎಲ್ಲ ನಡೆದಿರೋ ಘಟನೆ ಅದು ನಿಜ. ಇಲ್ಲಿ ಬಂದು ನೀವು ಒಂದು 10 ನಿಮಿಷ ಕೂತ್ಕೊಳ್ಳಿ, ನೀವು 1 ಅವರ್ ಆಗುತ್ತೆ, ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ ಥರ ಕ್ರೇಜಿ ಫೀಲ್ ಬರುತ್ತೆ ಅವರು. ನೋಡಿದ್ರಲ್ಲ, ನಾನು ತೋರಿಸಿದ್ದೀನಲ್ಲ ಆ ವಿಡಿಯೋದಲ್ಲಿ, ಮತ್ತೆ ನೋಡಿರಿ ನೀವು. ಬೇಕಾದ್ರೆ ನೀವು ಗೋಕರ್ಣಕ್ಕೆ ಬಂದಾಗ ಈ ಪ್ಲೇಸಿಗೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ನೋಡಿ. ಅದು ಹೆಂಗೆ ಬಿದ್ದಿದೆ ಅಂದರೆ ಫುಲ್ ಇನ್ನೇನು ದೇವಸ್ಥಾನಕ್ಕೆ ಟಚ್ ಆಗಬೇಕು, ಹೊಡಿಬೇಕು ಆ ಥರ ಬಿದ್ದಿದ್ದು. ಮೇಲಿಂದ ದೊಡ್ಡ ದೊಡ್ಡ ಕಲ್ಲೆಲ್ಲ ಬಿದ್ದಿದೆ.
ಆದರೆ ದೇವಸ್ಥಾನಕ್ಕೆ ಏನಾಗಿಲ್ಲ. ಅದೇ ದೇವ್ರು ಇದ್ದಾನೆ ಅಂತ ಇದೊಂದು ಎಕ್ಸಾಂಪಲ್ ಬಿಡಿ, ನಿಜ ಇದೊಂದು ಎಕ್ಸಾಂಪಲ್. ನೋಡಿದಾಗೆ ನಮಗೆ ನಂಬಿಕೆ ಬರೋದು, ಯಾರೋ ಹೇಳಿದ್ನ ಕೇಳಿದಾಗಲ್ಲ ನಂಬಿಕೆ ಬರೋಲ್ಲ, ನೋಡಬೇಕು, ಅನ್ಭವಿಸ್ಬೇಕು. ಬಂದು ಒಂದ್ಸತಿ ನೋಡಿ, ನೋಡುಗರು ಏನು ಬರ್ತಾಯಿದೆ ಅಲೆಗಳು, ಹಾ ಕ್ರೇಜಿ ಎಲ್ಲೋದ್ರೂ ಕ್ರೇಜಿ ಆಗಿಬಿಟ್ಟಿದೆ ಜೀವನ. ಸರಿ ಗುರು, ವಿಡಿಯೋನ ಸ್ಟಾಪ್ ಮಾಡಿ ನಾನು ಮುಂದೆ ಹೋಗ್ತೀನಿ. ಓಂ ನಮಃ ಶಿವಾಯ.